ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ಹೇಮಶ್ರೀ ಅಂತ, ಬೆಂಗಳೂರಿನವಳು. ಸದ್ಯಕ್ಕೆ US ಕ್ಯಾಲಿಫೋರ್ನಿಯಾಲಿದ್ದೀನಿ. ಟ್ರಾವೆಲಿಂಗ್ ಮಾಡೋದು, ಬುಕ್ಸ್ ಓದೋದು, ಕುಕ್ಕಿಂಗ್ ಮಾಡೋದಂದರೆ ನಂಗೆ ತುಂಬ ಇಷ್ಟ. ನಾನು ನನ್ನ ಚಾನಲಲ್ಲಿ ಇಷ್ಟು ದಿವಸ ಬರೀ ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡೋದ್ರಿಂದ ಹೊಸ ಹೊಸ ಜಾಗಗಳನ್ನ ವಿಸಿಟ್ ಮಾಡ್ತಾ ಇರ್ತೀನಿ ನನ್ನ ಫ್ಯಾಮಿಲಿ ಜೊತೆ. ನಾನು ಹೋಗುವಂಥ ಹೊಸ ಜಾಗಗಳ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಇದು ನನ್ನ ಮೊದಲನೇ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಇಲ್ಲೇ ಮನೆ ಹತ್ರ ಇರೋ ಒಂದು ಮಾಲ್ಗೆ ಹೋಗೋಣ ಅಂತ ಇದ್ದೀನಿ. ಗ್ರೇಟ್ ಮಾಲ್ ಅಂತ, ತುಂಬ ಚೆನ್ನಾಗಿದೆ. ನಮಗೆ ಬೇಕಾಗಿರೋದೆಲ್ಲ ಅಂಗಡಿಗಳು ಅಲ್ಲಿ ನಾವು ನೋಡ್ಬೋದು. ಒಂದೇ ಫ್ಲೋರಲ್ಲಿ ನೋಡ್ಬೋದು. ಫುಡ್ ಕೋರ್ಟ್ ಆಗಲಿ, ಇಲ್ಲ ಕಿಡ್ಸ್ ಏರಿಯಾ, ಪ್ಲೇ ಏರಿಯಾ, ಮೇಕಪ್ ರಿಲೇಟೆಡ್ ಪ್ರಾಡಕ್ಟ್ಸು, ನೇಲ್ ಆರ್ಟ್ಸು ಎಲ್ಲನೂ ಅಂಡರ್ ಒನ್ ಫ್ಲೋರಲ್ಲಿ ಸಿಗುತ್ತೆ. ಬನ್ನಿ ಹೋಗ್ಬಿಟ್ಟು ಬರೋಣ ಮಾಲ್ಗೆ. ನನ್ನ ಜೊತೆ ನೀವು ಬನ್ನಿ. ಮಾಲ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಆಚೆಗಡೆ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ. ನಾವು ಬಂದಿರೋದು ಈಗ ವಿಂಟರ್ ಎಂಡ್ ಆಗ್ತಾ ಇದೆ. ಅಂದರೆ ನೋಡೋಕ್ಕೆ ನಿಮಗೆ ತುಂಬ ಬಿಸಿಲಿದೆ ಅಂತ ಅನಿಸುತ್ತೆ, ಬಟ್ ಚಳಿ ತುಂಬ ಇರುತ್ತೆ. ಇನ್ನೊಂದು ವಾರ ಆದಮೇಲೆ ತುಂಬ ಚೆನ್ನಾಗಿರುತ್ತೆ. ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಅಂದರೆ ತುಂಬ ಚಳಿನೂ ಇರಲ್ಲ, ತುಂಬ ಬಿಸಿಲು ಇರಲ್ಲ. ಈ ಕ್ಲೈಮೇಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಈಗ ಒಂದು ಫುಡ್ ಕೋರ್ಟ್ ಹತ್ರ ಬಂದಿದ್ದೀವಿ. ಅನ್ನಪೂರ್ಣ ಅಂತ, ಕ್ಯಾಲಿಫೋರ್ನಿಯಾ ಸ್ಟೇಟ್ ಸ್ಯಾನ್ ಹೋಸಿ ಹತ್ರ ಇದೆ ಇದು. ನಾನು ಬರ್ತಾ ಇರೋದು ಇದೆ ಫಸ್ಟ್ ಟೈಮ್ ಇಲ್ಲಿಗೆ. ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ, ರಿವ್ಯೂಸ್ ಚೆನ್ನಾಗಿದೆ. ಬನ್ನಿ ಹೇಗಿದೆ ಅಂತ ನೋಡೋಣ. ಚಾಟ್ಸ್ನ ಆರ್ಡರ್ ಮಾಡಿ ಬಂದೀಗ ಸ್ವಲ್ಪ ಹೊತ್ತು ಕೂತಿದ್ದೀವಿ. ಇಂಡೋರು ಔಟ್ಡೋರು ಎರಡೂ ಕಡೆ ಫುಡ್ ತೊಗೊಬೋದು. ಔಟ್ಡೋರ್ ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು ಇವತ್ತು ಕ್ಲೈಮೇಟು ಅಂತ ನಾವು ತೊಗೊಂಡ್ವಿ. ಈಗ ನಮ್ಮ ಫುಡ್ ರೆಡಿ ಆಗಿರುತ್ತೆ. ಕಲೆಕ್ಟ್ ಮಾಡಿಕೊಂಡು ಈ ಸ್ನ್ಯಾಕ್ಸ್ ತಿಂದು ನಾವೀಗ ಮಾಲ್ಗೆ ಹೋಗೋಣ. ನನಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಇಂಡಿಯಾನಲ್ಲಿ ಹೆಂಗೆ ಸಿಗುತ್ತೆ ಚಾಟ್ಸು ಅದೇ ಟೇಸ್ಟ್ ಇದೆ. ನೀವು ಯಾರಾದರೂ ನಿಯರ್ ಬೈ ಇಲ್ಲೇ ಇರೋರಿದ್ದರೆ ಹೋಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಟೇಸ್ಟು. ಈಗ ಚಾಟ್ಸ್ ಎಲ್ಲ ತಿಂದ್ಕೊಂಡು ನಾವು ಮಾಲ್ಗೆ ಹೊರಟ್ವಿ. ಇದು ಮಾಲ್ ಎಂಟ್ರೆನ್ಸು. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಇರ್ತಾರೆ. ಇಷ್ಟು ದಿವಸ ಸ್ವಲ್ಪ ಹೇಳಿದ್ನಲ್ಲ ವಿಂಟರ್ ಸೀಸನ್ ಇತ್ತು ಅಂತ, ಅಷ್ಟಾಗಿ ಯಾರೂ ಆಚೆ ಬರೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ತುಂಬ ವಿಂಡಿ ಇರುತ್ತೆ, ಸ್ವಲ್ಪ ಬೇಗನೂ ಕತ್ಲೆ ಆಗಿಬಿಡುತ್ತೆ. 5 ಗಂಟೆ 5:30 ಅಷ್ಟರಲ್ಲ ತುಂಬ ಕತ್ಲೆ ಆಗೋಗುತ್ತೆ. ಆದರೆ ಈ ಥರ ಇಂಡೋರ್ ಮಾಲ್ಸಿಗೆ ಇಲ್ಲಿ ಹೋಗ್ಬೋದು. ಸ್ವಲ್ಪ ಒಳಗಡೆ ಎಲ್ಲ ಹೀಟರು ಎಲ್ಲ ಬೆಚ್ಚಗಿರುತ್ತೆ. ಆದರೆ ಔಟ್ಡೋರ್ ಮಾಲ್ಸ್ ಅಂತಲೂ ಇಲ್ಲಿರುತ್ತೆ. ಇನ್ನೊಂದು ಸತಿ ತೋರಿಸ್ತೀನಿ ನಿಮಗೆ ಅದನ್ನು. ಅಲ್ಲಿ ಹೋಗೋಕ್ಕೆ ತುಂಬ ಚಳಿ ಅನಿಸುತ್ತೆ. ಈಗ ಮಾರ್ಷಲ್ಸ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಗೆ ಏನು ಬೇಕೋ ಎಲ್ಲ ಸಿಗುತ್ತೆ. ಮೇಕಪ್ ಪ್ರಾಡಕ್ಟ್ಸ್ ಆಗಲಿ, ಹ್ಯಾಂಡ್ ಬ್ಯಾಗ್ಸ್ ಆಗಲಿ, ಇಲ್ಲ ಹೇರ್ ಆಕ್ಸೆಸರೀಸು, ನೇಲ್ಸ್ ರಿಲೇಟೆಡು, ಡ್ರೆಸ್ಸಸ್ಸು, ಅಪ್ಲಯನ್ಸು, ಹೌಸ್ ಹೋಲ್ಡ್ ಆಕ್ಸೆಸರೀಸು, ಇಲ್ಲ ಡೆಕೋರೇಟಿವ್ ಐಟಮ್ಸು, ಟಾಯ್ಸು, ಕಟ್ಲರಿ ಸೆಟ್ಟು, ಹೀಗೆ ಎಲ್ಲ ಸಿಗುತ್ತೆ ಇಲ್ಲಿ. ಇಲ್ಲಿ ನೋಡಿ, ಬ್ಯಾಗ್ ಕಲೆಕ್ಷನ್ಸಿಗೆ ಬಂದಿದ್ದೀವಿ. ಇಲ್ಲೊಂದು ತುಂಬ ಡಿಫ್ರೆಂಟ್ ಆಗಿರೋ ಬ್ಯಾಗ್ ಕಾಣಿಸ್ತು. ನೋಡಿ ಹೇಗಿದೆ ಈ ಬ್ಯಾಗು. ಇಲ್ಲಿ ಇನ್ನೂ ಬೇರೆ ಏನೇನು ಶಾಪ್ಸ್ ಇದೆ ಅಂತ ನೋಡೋಣ ಬನ್ನಿ. ಹೀಗೆ ಮಾಲೆಲ್ಲ ಸುತ್ತಾಡ್ಕೊಂಡು ಬರ್ತಾ ಇರುವಾಗ ಒಂದು ಶಾಪ್ ಕಾಣಿಸ್ತು, ಹೇ ಡ್ಯೂಡ್ ಅಂತ. ನೇಮೇ ತುಂಬ ಕ್ಯಾಚಿ ಆಗಿತ್ತು. ಅದಕ್ಕೆ ನಾವು ಒಳಗಡೆ ಹೋದ್ವಿ, ಹೇಗಿರುತ್ತೆ ನೋಡೋಣ ಅಂತ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ, ಶೂಸ್ ಕಲೆಕ್ಷನ್ಸ್ ಇದು.
ಹೀಗೆ ಅಂಗಡಿ ಎಲ್ಲ ಸುತ್ತಾಡಿ ಸೈಜು ಕಲರು ಎಲ್ಲ ನೋಡಿ ಫೈನಲಿ 2 ಶೂಸ್ ತೊಗೊಂಡು ಬಂದ್ವಿ. ಈ ಎಲ್ಲ ಮಾಲಲ್ಲೂ ಸೀಸನ್ ವೈಸಲ್ಲಿ ನಮಗೆ ಅಪೆರಲ್ಸ್ ಆಗಲಿ ಶೂಸು ಕೋಟ್ಸು ಎಲ್ಲ ಸಿಗುತ್ತೆ. ಇಷ್ಟು ದಿವಸ ವಿಂಟರ್ ಸೀಸನ್ ಇರೋದ್ರಿಂದ ವಿಂಟರ್ ಬೂಟ್ಸು ಕೋಟು ರೈನ್ ಕೋಟ್ಸು ಜಾಕೆಟ್ಸು ಆ ಥರ ಸಿಗ್ತಾಯಿತ್ತು. ಈಗ ಸ್ಪ್ರಿಂಗು ಮತ್ತು ಸಮ್ಮರ್ ಶುರು ಆಗ್ತಾಯಿದೆ, ಅದಕ್ಕೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ರು. ಫೈನಲಿ ಹೇರ್ ಡ್ಯೂಟ್ ಶಾಪಿಂಗ್ ಮುಗಿಸ್ಕೊಂಡು ಅದಾದಮೇಲೆ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಅಂತ ಒಂದು ಶಾಪ್ ಇತ್ತು, ಅಲ್ಲಿಗೆ ಹೋಗಿ ನಾವು ಸ್ವಲ್ಪ ಡಿಯೋ ಪರ್ಫ್ಯೂಮ್ಸ್ ಎಲ್ಲ ತೊಗೊಂಡು ಫೈನಲಿ ಹೊರಟ್ವಿ ನಾವು ಮಾಲಿಂದ. ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ? ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.